ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಿರ್ತಕ್ಕಂಥ ಉಗ್ರರ ಒಂದು ದಾಳಿಯಿಂದ ಸಾಕಷ್ಟು ರೀತಿಯಲ್ಲಿ ಪ್ರವಾಸಿಗರು ಏನಂದ್ರೆ ಆತಂಕದ ಜೊತೆಗೆ ಮೃತರಾಗಿರುವಂಥದ್ದು. ಸದ್ಯ ಏನಂದ್ರೆ ವಿಜಯಪುರ ಜಿಲ್ಲೆಯಿಂದ ಹೋಗಿರ್ತಕ್ಕಂಥ ಪ್ರವಾಸಿಗರು ಒಂದೆಡೆ ಸೇಫ್ ಆಗಿದೆ, ಇನ್ನೊಂದೆಡೆ ಕಾಶ್ಮೀರದ ಪ್ರವಾಸ ಮುಗಿಸಿಕೊಂಡು ನಿನ್ನೆ ಅಷ್ಟೇ ವಿಜಯಪುರಕ್ಕೆ ಬಂದಿರತಕ್ಕಂಥ ರೂಪ್ ಸಿಂಗ್ ಲೋನಾರಿ ಅವರು ಕುಟುಂಬಸ್ಥರು ಸಹ ಈಗ ನಮ್ಮ ಜೊತೆಗೆ ಇದ್ದಾರೆ. ಅವರು ಈ ಘಟನೆ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ನೀವು ಎಂದು ಕಾಶ್ಮೀರಕ್ಕೆ ಹೋಗಿದ್ರಿ, ಅಲ್ಲಿ ಪರಿಸ್ಥಿತಿ ಹೇಗಿತ್ತು? ಸರ್, ನಾವು 15 ತಾರೀಕಿಗೆ ಇಲ್ಲಿಂದ ಬೆಂಗಳೂರಿಂದ ಡೆಲ್ಲಿ ಟು ಶ್ರೀನಗರ್ಗೆ ಕಾಶ್ಮೀರಕ್ಕೆ ಹೋಗಿದ್ದೇವೆ. ಅಲ್ಲಿ ನಾವು ಹೋದ ಸಂದರ್ಭದಲ್ಲಿ ಒಳ್ಳೆಯ ವಾತಾವರಣ ಇತ್ತು ಸರ್. ಯಾಕಂದ್ರೆ ನಾನು 10 ಇಯರ್ಸ್ ಬ್ಯಾಕ್ ಹೋಗಿದ್ದೆ. ಅವಾಗಿನ ವಾತಾವರಣಕ್ಕೆ ಈಗ ನೋಡಿದರೆ ಭಾಳ ಚೆನ್ನಾಗಿತ್ತು ಸರ್. ಒಳ್ಳೆ ರಸ್ತೆ, ಒಳ್ಳೆ ಇದು, ಆಮೇಲೆ ಅಷ್ಟೊಂದು ಸೆಕ್ಯೂರಿಟಿ ಎಲ್ಲಿ ಪೊಲೀಸರು ಅಷ್ಟು ಕಾಣ್ತಿದ್ದಿಲ್ಲ. ಅಂದರೆ ಒಳ್ಳೆ ಈಗೆಲ್ಲ ಚೆನ್ನಾಗಿದೆ. 371 ಆದ ಕೂಡಲೇ ಭಾಳ ಚೆನ್ನಾಗಿದೆ. ಆಮೇಲೆ ಟೂರಿಸ್ಟಿಗೆ ಭಾಳ ಸೇಫ್ ಆಗಿದೆ ಅಂತೇಳಿ ನಾವು ಭಾಳ ಖುಷಿಯಲ್ಲಿದ್ದೀವಿ ಸರ್. ಆಮೇಲೆ ಈಗ ನಾವು ಮುಂದೆ ಸೋನ್ಮಾರ್ಗು ಆಮೇಲೆ ಇದಕ್ಕೆ ಪೆಲ್ಗಾಮಿಗೆ ಹೋದಾಗ ಅಲ್ಲೆಲ್ಲ ಭಯಂಕರ ನಾವೆಲ್ಲ ಖುಷಿಪಟ್ಟು ಮಕ್ಕಳು ನಾವು 11 ಜನ ಹೋಗಿದ್ದೀವಿ ಸರ್. ನಮ್ಮ ಇನ್ನೊಬ್ಬರು ನಮ್ಮ ಫ್ರೆಂಡ್ ಶಂಕರಗೌಡರು ಅಂತೇಳಿ, ನಾವು ಇನ್ನೊಬ್ಬರು ಡಾಕ್ಟರ್ ಸೈಯದ್ ಅಂತೇಳಿ, ಆ 3 ಫ್ಯಾಮಿಲಿ ಕೂಡಿ ನಾವೆಲ್ಲ ಮಕ್ಕಳು ಸೇರಿ ಒಂದು 11 ಜನ ಹೋಗಿದ್ದೀವಿ. ಅಲ್ಲೆಲ್ಲ ನೋಡಿ ವಾತಾವರಣ ನೋಡಿದಾಗ ಭಾಳ ಖುಷಿ ಅನ್ನಿಸ್ತಾರೆ ನಮಗೆ. ಇಲ್ಲ ಕಾಶ್ಮೀರಕ್ಕೆ ಇನ್ನೂ ಮೇಲೆ ಹೋಗ್ಬೇಕು, ಭಾಳ ಚೆನ್ನಾಗಿ ಹೋಗಿದೆ ಇದು. ಈಗ ನಿನ್ನೆ ಹೋಗಿದ್ದು ಸರ್ ಪೆಲ್ಗಾಮ್ ಅಂತೇಳಿ, ನೀನೇನು ಆಗಿದ್ದು ಘಟನೆ ಸರ್, ಅದು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಸರ್. ಭಾಳ ಚೆನ್ನಾಗಿ ಅಂದರೆ ಭಾಳ ಜನ ಸರ್ 0 ಪಾಯಿಂಟಲ್ಲಿ ಕುದುರೆ ಮೇಲೆ ಹೋಯ್ತಾ ಸರ್, ಅಲ್ಲಿ ಭಾಳ ಚೆನ್ನಾಗಿ ಅನ್ನಿಸ್ತಾರೆ. ಈಗ ನೀವು ಅಲ್ಲಿ ಪಹಲ್ಗಾಮ್ ಘಟನೆ ಆಗೈತಲ್ಲ, ಎಷ್ಟನೇ ತಾರೀಕಿಂದ ನೀವು ಅಲ್ಲಿದ್ರಿ? ಅಲ್ಲಿ ಪ್ರವಾಸಿಗರು ಏನಂತ ಸ್ಥಳೀಯರು? 19 ತಾರೀಕಿಗೆ ನಾವು ಅಲ್ಲಿದ್ದೆ ಸರ್. 19 ತಾರೀಕಿಗೆ ನಾವು ಅಲ್ಲಿ ಬೆಳಗ್ಗೆ ಅಲ್ಲಿ ಹೋದಾಗ ಮಧ್ಯಾಹ್ನ ಇಡೀ ಸಾಯಂಕಾಲ 7 ಗಂಟೆವರೆಗೆ ಅಲ್ಲಿದ್ದೆ ಸರ್. ಅಲ್ಲಿ 7 ಗಂಟೆವರೆಗೆ ಇದ್ದಾಗ ನಮ್ಗೆ ಅಲ್ಲಿ ಏನು ಅಷ್ಟು ಯಾವುದೂ ಭಯದ ವಾತಾವರಣ ಅಲ್ಲಿ ನಮಗೆ ಅನ್ನಿಸ್ಲಿಲ್ಲ ಸರ್. ನಮ್ಗೆ ಭಾಳ ಒಳ್ಳೆ ಪ್ಲೇಸಿಗೆ ಬಂದೀವಿ, ಒಳ್ಳೆ ಇದು ಅಂತೇಳಿ. ಯಾಕಂದ್ರೆ ಸರ್, ನಾನು ಈ ಮಾತು ಮೇಲೆ ಹೇಳ್ತಾ ಇದ್ದೀನಿ ಅಂದರೆ, ನಾನು 10 ಇಯರ್ಸ್ ಬ್ಯಾಕ್ ಹೇಳಿದ್ದೆ ಸರ್. 10 ಇಯರ್ಸ್ ಬ್ಯಾಕ್ ಹೋದಾಗ ನಮಗೆ ಒಂದು ನಮ್ಮನೆ ಭಯದ ವಾತಾವರಣ ಸರ್. ಯಾಕೆ ಇಲ್ಲಿ ಬಂದೀವಪ್ಪ ಅಂತನಂಗೆ ಇತ್ತು ಸರ್. ನಾನು ಅವಾಗ ನಾನು ಸಿಂಗಲ್ ಎಲ್ಲ ಫ್ರೆಂಡ್ಸ್ ಹೋಗಿದ್ದೀವಿ. ಈಗ ಕುಟುಂಬ ಸಮೇತ ಹೋದಾಗ ನನಗೆ ಸ್ವಲ್ಪ ಭಯ ಇತ್ತು. ಅಲ್ಲಿ ಹೋದ ಕೂಡಲೇ ನನಗೆ ಇಲ್ಲ, ನನ್ನ ಭಯನೇ ಹೋಗ್ಬಿಟ್ಟಿತ್ತು ಸರ್. ಆದರೆ ಈ ನಿನ್ನೆ ಘಟನೆ ನಾನು ನೋಡಿದಾಗ ಭಯಂಕರ ದುಃಖ ಆಗ್ಬಿಡ್ತು ಸರ್. ಇದೆಲ್ಲ ಕೇಳಿ, ಎಲ್ಲ ಜನ ಕೇಳಿ, ಪಾಪ ನೀವು ಎಲ್ಲ ಹೆಸರು ಕೇಳಿ, ಜಾತಿಯನ್ನು ಕೇಳಿ, ಇದು ಕೇಳಿ ನೀವು ಏನು ನಿನ್ನೆ ಟಾರ್ಗೆಟ್ ಮಾಡಿದ್ದಾರೆ ಸರ್. ಒಬ್ಬೊಬ್ಬರನ್ನ ಬರೀ ಓನ್ಲಿ ಗಂಡು ಮಕ್ಕಳೇನು ಟಾರ್ಗೆಟ್ ಮಾಡಿದ್ದಾರೆ ಸರ್. ಭಾಳ ನಮ್ಗೆ ಇಷ್ಟು ಖಂಡನೆ ಮಾಡ್ತೀನಿ ಸರ್. ಭಯಂಕರ ಉಗ್ರಕ್ಕೆ ಖಂಡನೆ ಮಾಡ್ತೀನಿ ಸರ್. ಯಾಕಂತಂದ್ರೆ ಅವ್ರಿಗೆ ಏನು ಈಗ ಬಂದು ಎಲ್ಲ ಈಗ 45 ಜನ ಏನು ಫ್ಯಾಮ್ಲಿನ ಏನು ತೊಂದರೆ ಕೊಟ್ಟಿದ್ದಾರೆ ಸರ್. ಆ ಫ್ಯಾಮ್ಲಿನ ದಯವಿಟ್ಟು ನನಗೂ ನಾನು ಈ ಪ್ರಧಾನಮಂತ್ರಿ ಮೋದಿ ಅವ್ರ ಕೇಳ್ಕೊತೀನಿ, ಅಮಿತ್ ಶಾ ಅವ್ರಿಗೆ ಕೇಳ್ಕೊತೀನಿ, ಅವ್ರನ್ನ ದಯವಿಟ್ಟು ಕೊಲ್ಲಬೇಡ್ರಿ. ಯಾಕಂತಂದ್ರೆ ಅವ್ರ ಕಣ್ಣು ಮುಂದಿನ ಅವ್ರ ಫ್ಯಾಮ್ಲಿಗಳು ಏನು ತೊಂದರೆ ಆಗುತ್ತೆ, ಅವ್ರು ಎಷ್ಟು ಮಂದಿಗೆ ತೊಂದರೆ ಆಗುತ್ತೆ, ಅವ್ರಿಗೆ ಏನು ತೊಂದರೆ ಆಗುತ್ತೆ, ಆ ಕಷ್ಟನ ಅವ್ರು ಅನುಭವಿಸ್ಬೇಕು ಸರ್. ಅಂದ್ರೆ ಆ ಕಷ್ಟಗಳು ಸರ್. ಯಾಕಂತಂದ್ರೆ ಈಗ ಎಷ್ಟು ಜನ ಈಗ ಕಳ್ಕೊಂಡಾರ ಸರ್. ಅದಕ್ಕೆ ಇದು ದೇಶಕ್ಕೆ ದೇಶಕ್ಕೆ ಒಂದು ಕೆಟ್ಟ ಹೆಸರು ತರಬೇಕಂತೇಳಿ ಇದು ಯಾರೋ ಈ ಭಯೋತ್ಪಾದಕರು ಪಾಕಿಸ್ತಾನದವರು ಇದು ಮಾಡಿದಾರೆ ಸರ್. ಇದನ್ನು ಉಗ್ರವಾಗಿ ಅದನ್ನು ಏನಾದರೂ ನಮ್ಮ ದೇಶದಿಂದ ಈ ಉಗ್ರನ ಎಲ್ಲರೂ ಸೇರಿ ಇದನ್ನು ಸದಿಬಡಿಬೇಕಂತೇಳಿ ನಾನು ಅವರಲ್ಲಿ ವಿನಂತಿಸ್ತೇನೆ ಸರ್. ಈಗ ನೀವು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯರು ಮತ್ತು ಅಲ್ಲಿ ಮುಸಲ್ಮಾನರು ಇರ್ಬೋದು, ಎಲ್ಲರೂ ಇರ್ಬೋದು, ಅವರು ನಿಮ್ಮನ್ನು ಯಾವ ರೀತಿ ನೋಡ್ಕೊಂಡ್ರೆ ನಿಮ್ಮಲ್ಲಿ? ಸರ್, ನಿಮಗೆ ಸತ್ಯ ಹೇಳ್ಬೇಕಂತಂದ್ರೆ ನಮ್ಮ ಸ್ಥಳೀಯರಲ್ಲಿ ಮುಸ್ಲಿಮರು ಇದ್ದರು. ನಮ್ಮ ಡ್ರೈವರು ಶಾಹಿದ್ ಅಂತೇಳಿ ಮುಸ್ಲಿಮ್ ಇದ್ದರು. ಹೋಟೆಲು ಎಲ್ಲ ಮುಸ್ಲಿಮ್ಸ್ ಸರ್. ಭಯಂಕರ ನಮ್ಮನ್ನು ಇಷ್ಟು ಒಳ್ಳೆ ಟ್ರೀಟ್ ಆಗಿ ನೋಡಿದ್ರು ಸರ್. ನಮಗೆ ವಿಚಿತ್ರ ಆಗ್ಬಿಡ್ತು ಸರ್. ನಾವು ಅಂದ್ಕೊಂಡಿದ್ದೆ ಬೇರೆ, ಅಲ್ಲಿ ಹೋದ ಕೂಡಲೇ ಅವ್ರು ನಮಗೆ ಇಷ್ಟು ಒಳ್ಳೆ ಟ್ರೀಟ್ ಕೊಟ್ಟಿದ್ರು ಸರ್. ಅವರು ಪಾಪ ನಮಗೆ ಡ್ರೈವರು ನಿಮಗೆ ಹೇಳ್ಬೇಕಂದ್ರೆ ಸರ್, ನಮ್ಮ ಬ್ಯಾಗ್ ಹಿಡ್ಕೊಂಡು ಸರ್, ನಮಗೆಲ್ಲ ಈ ಮಕ್ಕಳಿಗೆ ಬೇಟಾ ಅಂತಂದ್ರು. ನಮ್ಮ ಹೆಂಡ್ರಿಗೆಲ್ಲ ಸಿಸ್ಟರ್ ಬೇನ್ ತುಂಬ ಆರಾಮ್ಸಿ ಬೇಟೋ ಅಂತೇಳಿ ಅಷ್ಟು ಗೌರವ ನಮಗೆಲ್ಲ ಕೊಟ್ಟು ಕಳಿಸಿದೆ ಸರ್ ಅವರು. ಈಗ ಈ ಘಟನೆ ನಿಮಗೆ ಯಾವಾಗ ಗೊತ್ತಾಯಿತು? ಮತ್ತು ಈವರೆಗೂ ಸಹ ನಿಮಗೆ ಫೋನ್ ಕರೆ ಬರ್ತಾರೆ, ಎಲ್ಲಿದ್ದೀರಿ, ಹೇಗಿದ್ದೀರಿ ಅಂತೇಳಿ? ಸರ್, ನಾನು ನಿನ್ನೆ ಇದು ಸಾಯಂಕಾಲ ನನಗೆ ಘಟನೆ ಸಾಯಂಕಾಲ 5:30 ಘಟನೆಗೆ ಗೊತ್ತು ಸರ್. ನಾನು ಸ್ಟೇಟಸ್ ಇಟ್ಟಿದ್ದೆ ಸರ್. ಹೀಗಾಗಿ ನನಗೆ ಇಡೀ ರಾತ್ರಿ ಎಲ್ಲ ನನಗೆಲ್ಲ ನೀನು ಎಲ್ಲಿದೆಯಾ ಅಂತೇಳಿ ನನ್ನ ರಿಲೇಷನ್ಸು, ನನ್ನ ಫ್ರೆಂಡ್ಸು ಎಲ್ಲ ಕಂಟಿನ್ಯೂ ಫೋನ್ ಸರ್, ನೀ ಎಲ್ಲಿದೆಯಾ ಅಂತೇಳಿ ಸರ್. ಈ ಘಟನೆ ನೋಡಿ ಅಷ್ಟು ಆಮೇಲೆ ನಾನು TV ಹಚ್ಚಿ ನೋಡಿದೆ ಸರ್. ಭಯಂಕರ ನನಗೆ ಭಾಳ ಅಂದ್ರೆ ಭಾಳ ದುಃಖ ಸರ್. ಇದು ವಿಶೇಷವಾಗಿ ನಮ್ಮ ಕನ್ನಡಿಗ ಮಂಜುನಾಥ್ ಏನು ನಿನ್ನೆ ಅವರ ಸುದ್ದಿ ಕೇಳಿ ಅವ್ರ ಹೆಂಡತಿ ಇಲ್ಲ, ನನ್ನ ಗಂಡನ ಹೊಡಿಬೇಡ, ನನ್ನ ಹೊಡಿ ಅಂತಂದ್ರು. ಅವರು ಇಲ್ಲ, ನಿನ್ನ ಗಂಡಿಗೆ ಹೇಳು, ಮೋದಿಗೆ ಹೇಳು, ನಿನ್ನ ಗಂಡನೇ ನಾ ಹೊಡಿತೀನಿ, ನೀವು ಹೋಗಿ ಮೋದಿಯವ್ರಿಗೆ ಹೇಳಿದ ಕೂಡಲೇ ಭಯಂಕರ ನೋವಾಗ್ಬಿಟ್ಟಿದೆ ಸರ್ ನನಗೆ. ಜೊತೆಗೆ ಅವರ ಪತ್ನಿಯರಾಗಿರ್ತಕ್ಕಂಥದ್ದು ಮೇಡಮ್, ನೀವು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಇತ್ತು ಅಂತ? ನಾವು ಹೋದಲ್ಲಿ ಎಲ್ಲ ಚೆನ್ನಾಗಿ ಇತ್ತು. ಎಲ್ಲ ಅವರು ಡ್ರೈವರ್ದು ಎಲ್ಲ ನಮ್ಗೆ ಅಗದಿ ಅಕ್ಕನ ಥರ ತಂಗಿ ಥರ ಅಗದಿ ಒಳ್ಳೆಯವಾಗೆ ಅಗದಿ ನಮ್ಮ ಫ್ಯಾಮ್ಲಿ ಅವ್ರ ಫ್ಯಾಮ್ಲಿ ಥರನೇ ಟ್ರೀಟ್ ಮಾಡಿರೋದು ನಮ್ಗೆ. ಅವ್ರು ಯಾವ ಥರನೂ ಅಲ್ಲಿ ಬೇರೆ ಥರ ಅನಿಸ್ಲೇ ಇಲ್ಲ ನಮಗೆ.
ಈ ಘಟನೆ ನೋಡಿದ ತಕ್ಷಣ ಈಗ ಏನಿಸ್ತು ಮೇಡಮ್, ನೀವು ಅಲ್ಲಿಂದ ಬಂದಿದ್ದೀರಿ, ಯಾವಾಗೂ ಕಾಶ್ಮೀರಕ್ಕೆ ಹೋಗಬಾರ್ದು ಅಂತ ಅನಿಸ್ತಾ ಇದೆ. ಇಲ್ಲಿ ನಮ್ಮ ಮಕ್ಕಳು, ನನ್ನ ಮಗಳಂತೂ ಫುಲ್ ಎಂಜಾಯ್ ಮಾಡಿದ್ದಾಳೆ. ಅವಳು ಹೇಳ್ತಾ ಇದ್ದಾಳಂತೆ ಅವ್ರ ಫ್ರೆಂಡಿಗೆ, ಇಲ್ಲಿ ಯಾರಾದರೂ ನಮಗೆ ಬಂದು ಈ ಥರ ಮಾಡಿದ್ರೆ ನಾವು ಹೆಂಗೆ ಇರ್ಬೋದು ಅಂತೇಳಿ. ಅವಳು ನಿನ್ನೆ ತುಂಬ ಗಾಬರಿಯಾಗಿದ್ದಾಳೆ. ಯಾಕಂದ್ರೆ ನಾನು ಅಲ್ಲಿ ಈ ಥರ ಮಾತಾಡಿದೆ ಅಲ್ಲಿ, ಮತ್ತು ಈ ಥರನೇ ನಾವು ಮಾತಾಡಿ ಬಂದೀವಿ, ಮರುದಿವಸ ಹಿಂಗಾಗ್ಯದಲ್ಲ, ಹೆಂಗೆ ಪಾಪ ಇದು ಅಂಥೇಳಿ ಅವಳು ಒಂದು ಸ್ವಲ್ಪ ನೋವು ಪಟ್ಟಿದ್ದಾಳೆ ಅಷ್ಟೇ. ಇದಿಷ್ಟು ಏನಂದರೆ ಈಗಷ್ಟೇ ಏನೋ ನಿನ್ನೆ ಅಷ್ಟೇ ಕಾಶ್ಮೀರದ ಪ್ರವಾಸ ಮುಗಿಸಿಕೊಂಡು ವಿಜಯಪುರಕ್ಕೆ ತಾಯ್ನಾಡಿಗೆ ಬಂದು ಸುರಕ್ಷಿತವಾಗಿ ತಲುಪಿದ್ದಾರೆ. ಆದರೆ ನಿನ್ನೆ ಈ ಒಂದು ಘಟನೆಯನ್ನು ಕೇಳಿ, ಅಂದರೆ ಕಾಶ್ಮೀರದಲ್ಲಿ ಈಗ ಏನೋ ಒಂದು ಪ್ರವಾಸಿಗರ ಸ್ನೇಹಿ ಸ್ಥಳ ಆಗ್ತಾ ಇತ್ತು, ಅಂಥ ಒಂದು ಹೊತ್ತಿನಲ್ಲಿ ಈಗ ಉಗ್ರರ ಒಂದು ದಾಳಿಯಿಂದ ಪ್ರವಾಸಿಗರು ಸಹ ಸಾಕಷ್ಟರಲ್ಲಿ ಆತಂಕದಲ್ಲಿದ್ದಾರೆ. ಜೊತೆಗೆ ಕಾಶ್ಮೀರಕ್ಕೆ ಹೋಗಿ ಬಂದಿರತಕ್ಕಂಥವ್ರು ಸಹ ಇನ್ನೂ ಅವರ ಕುಟುಂಬಸ್ಥರಾಗಲಿ ಸಂಬಂಧಿಕರಾಗಲಿ ಫೋನ್ ಕರೆ ಮಾಡಿ ನೀವು ಹೇಗಿದ್ದೀರ ಅನ್ನೋವಂಥ ವಿಚಾರಣೆ ಮಾಡ್ತಾರೆ. ಅದೇ ತನಕ ವಿಜಯಪುರದ ರೂಪ್ ಸಿಂಗ್ ಅವರನ್ನು ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಇನ್ನೂ ಸಹ ವಿಜಯಪುರದ ಮೂಲದವರು ಸಹ ಏನಂದರೆ ಕಾಶ್ಮೀರದಲ್ಲಿದೆ, ಅವರು ಸುರಕ್ಷಿತವಾಗಿ ತಾಯ್ನಾಡಿಗೆ ಬರಲಿ. ಜೊತೆಗೆ ಈಗ ಉಗ್ರರು ಏನೋ ಈ ಒಂದು ದಾಳಿ ಮಾಡಿದರೆ ಅವರಿಗೆ ತಕ್ಕ ಶಾಸ್ತಿ ಆಗಬೇಕು. ಜೊತೆಗೆ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಆಗ್ರಹ ಮಾಡ್ತಾ ಇದ್ದಾರೆ. ರಾಜಪ್ಪ ಬಂದಿದ್ದೇನೆ, ನ್ಯೂಸ್ ಫಸ್ಟ್ ಕನ್ನಡ, ವಿಜಯಪುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.